ಹಾಯ್ ಹಲೋ ನಮಸ್ಕಾರ, ನಿರ್ಮಲಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜೀರಾ ರೈಸ್ ಹೋಟೆಲ್ ಸ್ಟೈಲ್ ಮತ್ತು 100% ಪರ್ಫೆಕ್ಟ್ ಆದ ರೆಸ್ಟೋರೆಂಟ್ನಂತಹ ಜೀರಾ ರೈಸನ್ನು ಈಗ ಮನೆಯಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀವಿ ನೋಡಿ. ಜೀರಾ ರೈಸಿಗೆ ಮೊದಲನೇದಾಗಿ ನಮಗೆ 1 ಕಪ್ನಷ್ಟು ಈರುಳ್ಳಿ, 3 ಮೆಣಸಿನ್ಕಾಯಿ ಉದ್ದುದಕ್ಕೆ ಕಟ್ ಮಾಡಬೇಕು, ಜೀರಿಗೆ ಸ್ವಲ್ಪ, 1 ಚಕ್ಕೆ, 2 ಲವಂಗ, 1 ಏಲಕ್ಕಿ, ಹಾಗೆ 1 ಎಲೆ, 2 ಎಸಳಷ್ಟು ಕರಿಬೇವು, ಸ್ವಲ್ಪ ಡ್ರೈ ಫ್ರೂಟ್ಸು, ಗೋಡಂಬಿ ಮತ್ತು ದ್ರಾಕ್ಷಿ, 2 ಸ್ಪೂನಷ್ಟು ತುಪ್ಪ, 4 ಸ್ಪೂನು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಮೊದಲನೇದಾಗಿ ನಾವು ಜೀರಾ ರೈಸಿಗೆ ಅಕ್ಕಿನ ಚೆನ್ನಾಗಿ ತೊಳೆದು ಅನ್ನ ಮಾಡೋಕ್ಕೆ ಇಟ್ಕೋಬೇಕು. ನೋಡಿ, ಅಕ್ಕಿನ ತುಂಬ ಕ್ಲೀನಾಗಿ ತೊಳೆದು ನಾವೀಗ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನಾವು ಅದಕ್ಕೆ 2 ಗ್ಲಾಸು ನೀರು ಹಾಕಬೇಕು. ನೋಡಿ, ನೀರು ಹಾಕಿ ಸ್ವಲ್ಪ 5 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ನೆನೆದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ. ಈಗ ನೋಡಿ, ನಾವು ಕುಕ್ಕರ್ನ ವಿಷಲ್ ಹಾಕೋಕ್ಕೆ ಇಡೋಣ, ಅನ್ನ ಮಾಡೋಣ. ನೋಡಿ, ಈ ಕಡೆಗೆ ಅನ್ನ ಹಾಕ್ತಿದೆ. ನಾವು ಈ ಕಡೆಗೆ ಜೀರಾ ರೈಸ್ ಮಾಡೋಕ್ಕೆ ಒಗ್ಗರಣೆ ಹಾಕೋಣ. ನೋಡಿ, ಮೊದಲನೇದಾಗಿ ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡು ಚೆನ್ನಾಗಿ ಕಾಯಬೇಕು. ನೋಡಿ, ಈಗ ತುಪ್ಪ ಮತ್ತು ಎಣ್ಣೆ ಕಾಯ್ದಿದೆ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು, ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಮಾಡಿಕೊಂಡು ಇದನ್ನು ಈಗ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀವಿ. ಈಗ ಅದೇ ಕಾದಿರುವ ಎಣ್ಣೆಗೆ ಸ್ವಲ್ಪ 1 ಏಲಕ್ಕಿ, 2 ಲವಂಗ, 1 ಚಕ್ರ ಮೊಗ್ಗು ಮತ್ತು 1 ಎಲೆನ ಸಹ ಫ್ರೈ ಮಾಡಿ ನಾವು ಅದನ್ನು ಸಹ ಇಟ್ಕೊಂಡ್ವಿ. ಈಗ 1 ಕಪ್ನಷ್ಟು ಈರುಳ್ಳಿನೂ ಸಹ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೀವು ಅದೇ ಎಣ್ಣೆಯಲ್ಲೇ ಫ್ರೈ ಮಾಡಿ, ಎಕ್ಸ್ಟ್ರಾ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದ್ರದ್ದು ಬಣ್ಣ ಕಂದು ಬರಬೇಕು, ಬ್ರೌನ್ ಕಲರ್ ಆದಮೇಲೆ ಈಗ ಇದನ್ನು ಕೂಡ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಅದೇ ಕಾದಿರುವ ಎಣ್ಣೆಗೆ ಸ್ವಲ್ಪ ಮೆಣಸಿನ್ಕಾಯಿ, ಮೊದಲೇ ಮೆಣಸಿನ್ಕಾಯಿನ ಹುರ್ಕೊಂಡು ಬಿಟ್ಟರೆ ಮನೆಯೆಲ್ಲ ಕಾಟ ಆಗುತ್ತೆ. ನೋಡಿ, ಈಗ ಜೀರಿಗೆ, ಮೆಣಸಿನ್ಕಾಯಿ ಆದಮೇಲೆ ಜೀರಿಗೆ, ಇವೆರಡನ್ನೂ ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಕರಿಬೇವು, ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿ. ನೋಡಿ, ಈ ರೀತಿಯಾಗಿ ಜೀರಿಗೆ ಕಂದು ಬಣ್ಣ ಬರಬೇಕು. ಇದನ್ನು 30 ಸೆಕೆಂಡ್ ಫ್ರೈ ಮಾಡಬೇಕು. ಈಗ ನೋಡಿ, ಅನ್ನ ಆಗಿದೆ. ಸ್ವಲ್ಪ ಅನ್ನ ಆರಿದ್ರೇ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ಒಗ್ಗರಣೆಗೆ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿದ್ದೀನಿ. ಈಗ ನಾವು ಕರೆದು ಇಟ್ಕೊಂಡ ಡ್ರೈ ಫ್ರೂಟ್ಸನ್ನು ಹಾಕೋಣ. ಡ್ರೈ ಫ್ರೂಟ್ಸ್ ಮತ್ತು ಮಸಾಲೆಗಳನ್ನು ಹಾಕೋಣ. ನೋಡಿ, ಹಾಕಿ ಈಗ ಮತ್ತೆ ಮಿಕ್ಸ್ ಮಾಡಬೇಕು. ಈಗ ಅದೇ ರೀತಿಯಾಗಿ ನಾವು ಹುರಿದಿಟ್ಕೊಂಡ ಈರುಳ್ಳಿನೂ ಸಹ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನೋಡಿ, ಜೀರ್ಣಕ್ರಿಯೆಗೆ ಜೀರಿಗೆ ಹೆಲ್ಪ್ ಆಗುತ್ತೆ. ಮತ್ತು ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋರು ಜೀರಿಗೆನ ಸೇವಿಸ್ತಾರೆ. ಇದು ಸಕ್ಕರೆ ಮಟ್ಟವನ್ನು ಸಹ ನಿಯಂತ್ರಿಸುತ್ತದೆ. ಇದು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವ ಒಂದು ಶಕ್ತಿಯನ್ನು ಈ ಜೀರಿಗೆಯಲ್ಲಿ ಇದೆ. ಜೀರಿಗೆಯಿಂದ ನಮಗೆ ಸಾಕಷ್ಟು ಲಾಭಗಳಿವೆ. ನೋಡಿ, ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವೆ. ನೋಡ್ಬೋದು, ಜೀರಾ ರೈಸ್ ಸವಿಯಲು ಸಿದ್ಧ. ವೆಲ್ಕಮ್ ಚಿನ್ನು. ನೋಡಿ, ಅತ್ಯಂತ ಕ್ವಿಕ್ ಆ್ಯಂಡ್ ಈಸಿಯಾಗಿ ಜೀರಾ ರೈಸ್ ಮನೆಯಲ್ಲೇ ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್.